ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಯೋ ಕಾರ್ಟೆಕ್ಸ್ ಮೆದುಳನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಲು ನೆರವಾಗುವಂತ ಸಂಗೀತ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕರಾದ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ BR ಛಾಯಾ ದಂಪತಿ. ಪಾಣಿಯವರೇ, ಇವಾಗ ಈ ಒಂದು ನಿಯೋ ಕಾರ್ಟೆಕ್ಸ್ ಬ್ರೈನ್ ಬಗ್ಗೆ ನಮ್ಮವರಂದ್ರೆ ಇಂಡಿಯನ್ಸ್ ಏನು ಪ್ರಸ್ತಾಪ ಮಾಡ್ತಾರೆ, ವಿದೇಶಿಯರಲ್ಲಿ ಏನೊಂದು ಕಾನ್ಸೆಪ್ಟ್ ಇದೆ ಅಂತ ಹೇಳ್ತೀರಾ? ಭಾರತೀಯ ಸಂಗೀತ ಚಿಕಿತ್ಸಾ ಪದ್ಧತಿಯಲ್ಲಿ ನಮ್ಮವರು ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರಗಳನ್ನು ಉದ್ದೀಪನ ಮಾಡಿದ್ರೆ ನಿಯೋ ಕಾರ್ಟೆಕ್ಸ್ ಬ್ರೈನ್ ಬಹಳ ಸುಸ್ಥಿತಿರುತ್ತೆ ಅಂತ ಹೇಳ್ತಾರೆ. ವಿದೇಶಿಯರು, ನಾನು ಕಳೆದ ಬಾರಿ ಕೆಲವು ಸಲ ಮಾತಾಡಿದ್ದೆ ಬ್ರೈನ್ ವೇವ್ ಟೆಕ್ನಾಲಜಿ ಅಂತ, ಬೈನಾಯುರಲ್ ಬೀಟ್ ಫ್ರೀಕ್ವೆನ್ಸಿ ಬಗ್ಗೆ ನಾನು ಮಾತಾಡಿದ್ದೆ. ಸಾಕಷ್ಟು ಜನ ಅದನ್ನು ಇನ್ನೊಂದ್ಸಲ ಕೇಳಬೇಕು ಅಂತ ಆಸೆ ಪಡ್ತಾರೆ ವೀಕ್ಷಕರು, ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣತ್ತೆ. ಆ್ಯಂಡ್ ಈ ವೇವ್ಸನ್ನು ಕೇಳೋದ್ರಿಂದ ಬೇಸಿಕಲಿ ಇವೆಲ್ಲ ನಾವು ಮ್ಯೂಸಿಕ್ ಥೆರಪಿಯ ಅತ್ಯುತ್ತಮ ಫಲಿತಾಂಶಗಳನ್ನ ಮೆದುಳು ಎಲ್ಲಿ ನೋಡ್ಬೋದು ಅಂದರೆ ಬ್ರೈನ್ ಸ್ಟೆಮ್ ಇದೆಯಲ್ಲ, ಬ್ರೈನ್ ಸ್ಟೆಮ್ನಲ್ಲಿ ಸುಪೀರಿಯರ್ ಆಲಿವರಿ ನ್ಯೂಕ್ಲಿಯಸ್ ಅಂತ ಒಂದು ಜಾಗ ಇದೆ. ಅಲ್ಲಿ ಇದರೆಲ್ಲ ಪರಿಣಾಮಗಳು ಗೊತ್ತಾಗುತ್ತೆ ನಮಗೆ. ಮನುಷ್ಯನಲ್ಲಿ ಪ್ರೇಮ ಉದಿಸ್ಬೇಕಾದ್ರೆ ಬರೀ ಈ ಪ್ರೇಮ ಅಂತಲ್ಲ, ದೈಹಿಕ ಪ್ರೇಮ ಅಂತಲ್ಲ, ವಿಶ್ವ ಶಾಂತಿ, ವಿಶ್ವ ಪ್ರೇಮ ಹುಟ್ಟಬೇಕಂತಂದ್ರೆ ಒಂದು ಸ್ಪೆಷಲ್ ಮ್ಯೂಸಿಕ್ ಇದೆ. ಈ ಮ್ಯೂಸಿಕ್ನ ಕೇಳಿದ್ರೆ ಇದು ಬೈನಾರಲ್ ಬೀಟ್ ಫ್ರೀಕ್ವೆನ್ಸಿ, ಇದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಬಲಗಡೆ ಹೆಡ್ಫೋನ್ ಹಾಕೊಂಡು ಕೇಳಿದ್ರೆ ಬೇರೆ ಥರ ಕೇಳಿಸುತ್ತೆ, ಸ್ವಲ್ಪ ಫ್ರೀಕ್ವೆನ್ಸಿ ಕಮ್ಮಿ ಎಡಗಡೆ ಕೇಳಿಸುತ್ತೆ ಅಂತ ಹೇಳಿದ್ನಲ್ಲ. ಒಂದು ಸ್ಯಾಂಪಲ್ ತೋರಿಸ್ತೀನಿ ಈಗ, ಅದನ್ನು ಕೇಳಿ, ಸ್ವಲ್ಪ ಕೇಳಿ, ಒಂಥರ ಶಾಂತಿ ಉಂಟಾಗುತ್ತೆ, ಪ್ರೀತಿಸಬೇಕು ಅನ್ನೋ ಮನಸ್ಸು ಬರುತ್ತೆ. ನಿಯೋ ಕಾರ್ಟೆಕ್ಸ್ನ ಒಂದು ರಚನೆ ಹೇಗಿದೆ ಅಂತಂದರೆ, ಒಳಗಡೆ ಸಾಕಷ್ಟು ಮಡಿಕೆಗಳಿವೆ ಮತ್ತು 6 ಲೇಯರ್ಸ್ ಇದೆ. ಇದು ಏನು ತೋರಿಸುತ್ತೆ ಅಂತಂದರೆ, ನಾವು ಹೊಸದಾಗಿ ಕಲ್ತಷ್ಟು ಅದನ್ನು ಗ್ರಾಸ್ ಮಾಡೋಷ್ಟು, ಸ್ಟೋರ್ ಮಾಡೋಷ್ಟು ನಿಯೋ ಕಾರ್ಟೆಕ್ಸ್ಗೆ ಸಾಮರ್ಥ್ಯ ಇದೆ. ನಾವು ಬ್ರೈನ್ನ, ಎಸ್ಪೆಷಲಿ ನಿಯೋ ಕಾರ್ಟೆಕ್ಸ್ನ ಸುಸ್ಥಿತಿ ಇಡೋಕ್ಕೆ ಸಾಕಷ್ಟು ಟೆಕ್ನಿಕ್ಸ್ ಹೇಳ್ತೀನಿ ನಾನೀಗ. ಅದರಲ್ಲಿ ಮೇನ್ ಅಂತಂದರೆ ಹೊಸ ಹೊಸ ಚಟುವಟಿಕೆಗಳನ್ನ ಕಲೀರಿ ಅಂತ, ಹೊಸ ಹೊಸ ಹಾಬೀಸು, ಹೊಸ ಹೊಸ ಆಟಗಳನ್ನ ಆಡಿ, ಹೊಸ ಕ್ರಿಯೆಗಳನ್ನ ಮಾಡಿ. ನೀವು ಅಡುಗೆ ಮಾಡೇ ಇಲ್ಲ ಅಂದ್ರೆ ಅಡುಗೆ ಮಾಡೋಕ್ಕೆ ಕಲೀರಿ. ಏನೇನು ಲೈಫಲ್ಲಿ ಮಾಡಿಲ್ವೋ ಹೊಸದಾಗಿ ಮಾಡ್ತಾ ಹೋಗಿ, ಅದು ನಿಯೋ ಕಾರ್ಟೆಕ್ಸ್ ಪ್ರಬಲ ಆಗ್ತಾ ಹೋಗುತ್ತೆ ಒಂದು. ಅಥವಾ ಹಳೇದು ಏನೋ ಒಂದು ಕೆಲಸ, ಎವ್ರಿ ಡೇ ಒಂದು ಏನೋ ಒಂದು ಕೆಲಸ ರುಟೀನ್ ಮಾಡ್ತಿರ್ತೀರಿ, ಅದನ್ನು ಮಾಮೂಲಿ ಮಾಡೋ ಥರ ಅಲ್ಲದೆ ಬೇರೆ ಥರ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡಿ ನೋಡಿ. ಇನ್ಫ್ಯಾಕ್ಟ್ ವಿಜ್ಞಾನ, ಟೆಕ್ನಾಲಜಿ ಇವತ್ತೆಲ್ಲ ಬೆಳೆದಿರೋದೇ ಈ ಥರ. ದಿಸ್ ಕಾಲ್ಡ್ ಲ್ಯಾಟರಲ್ ಥಿಂಕಿಂಗ್. ಇದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಒಂದು. ಎರಡನೇದಾಗಿ ಈ ಪಜಲ್ಸು, ಪದಬಂಧಗಳು, ಒಗಟುಗಳು, ಇವನ್ನೆಲ್ಲ ಬಿಡಿಸಿ. ಜಾಸ್ತಿ ಬಿಡಿಸಷ್ಟು ಇದು ನಿಯೋ ಕಾರ್ಟೆಕ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಮೇಲೆ ತುಂಬ ಪಾಸಿಟಿವ್ ಆಗಿ ಖುಷಿಯಾಗಿ ಯಾರು ಮಾತಾಡ್ತಾರೆ ನೋಡಿ, ಯಾರು ಮಾತನ್ನು ಕೇಳಿದ್ರೆ ಮನಸ್ಸಿಗೆ ಸಂತೋಷ, ಸಂಭ್ರಮ ಆಗುತ್ತೋ ಅಂಥವ್ರ ಜೊತೆನೇ ಜಾಸ್ತಿ ಇರಿ ಅಂತಂದು ಒಂದು. ಆಮೇಲೆ ಏನೇ ಕೆಲಸ ಮಾಡಿದ್ರು ಸಂತೋಷಪಟ್ಟು ಅದರಲ್ಲಿ ಯು ಮಸ್ಟ್ ಫೈಂಡ್ ಔಟ್ ದ ಎಂಜಾಯ್ಮೆಂಟ್, ಖುಷಿಯಿಂದ ಮಾಡಿ ಅಂತ ಒಂದು. ಆಮೇಲೆ ನಿಯೋ ಕಾರ್ಟೆಕ್ಸ್ ಡೆವಲಪ್ಮೆಂಟ್ಗೆ ಭಜನೆಗೆ ಹೋಗಿ ಅಂತಂತಾರೆ. ಸಾಯಂಕಾಲದ ಭಜನೆ ನೀವು 1 ಗಂಟೆ ಮಾಡಿದ್ರೆ ತುಂಬ ಪ್ರೆಸೆಂಟ್ ಆಗಿರುತ್ತೆ. ಆ ಥರ ಸುಮಾರು ಟೆಕ್ನಿಕ್ಸ್ ಇವೆ. ಆ್ಯಂಡ್ ನಿಯೋ ಕಾರ್ಟೆಕ್ಸ್ ಯಾವಾಗ ಪ್ರಬಲ ಆಗುತ್ತೋ, ನಾನಾಗಲೇ ಹೇಳಿದೆ, ಈ ಅತೃಪ್ತ ಆತ್ಮಗಳಾದಂತಹ, ಅತೃಪ್ತ ಬ್ರೈನ್ ಆದಂತಹ ಮೆಮಿಲಿಯನ್ನು, ರೆಪ್ಟಿಲ್ ಬ್ರೈನ್ಗಳು ಕಂಟ್ರೋಲ್ ಮಾಡಿದಷ್ಟು ಮನುಷ್ಯ ಸುಖಿಯಾಗಿರ್ತಾನೆ. ಓಕೆ, ಒಟ್ಟಿನಲ್ಲಿ ಏನಂತಂದರೆ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಏನಂತಂದರೆ ರೂಢಿಸ್ಕೋಬೇಕು ಅಂತ ಹೇಳ್ತೀರಾ. ಇದರಿಂದ ನಿಯೋ ಕಾರ್ಟೆಕ್ಸ್ ಬ್ರೈನ್ ಶಕ್ತಿಯುತವಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆ ಕ್ರಿಯಾಶೀಲತೆಯೇ ಬರೋವಂಥದ್ದೇ ನಿಯೋ ಕಾರ್ಟೆಕ್ಸ್ ಬ್ರೈನ್ ಅಂತ ಹೇಳ್ತೀರಾ. ಪ್ರೀತಿ, ಈ ವಿಶ್ವ ಪ್ರೀತಿ ಅಂತ ಏನು ಹೇಳ್ತೀವಿ, ಅದು ಹುಟ್ಟೋದು ಕೂಡ ಈ ನಿಯೋ ಕಾರ್ಟೆಕ್ಸ್ ಬ್ರೈನ್ ಅಂತ. ಇವಾಗ ಇನ್ನು 2ನೇ ಹಾಡು ಯಾವ ರಾಗದಲ್ಲಿ ಇರೋಂಥ ಹಾಡನ್ನು ಹಾಡ್ತಾ ಇದ್ದೀರಾ ಛಾಯಾ ಅವರೇ? ಈ ಹಾಡು ಕೀರ್ವಾಣಿ ರಾಗಕ್ಕೆ ಸ್ವಲ್ಪ ಹತ್ರ ಬರುತ್ತೆ ಅಂತ ಹೇಳ್ಬೋದು. ಆಶಾ ಭೋಸ್ಲೆ ಅವರು ಹಾಡಿರುವಂಥ ಗ್ರೇಟ್ ಗ್ಯಾಮ್ಲರ್ ಅನ್ನೋ ಚಲನಚಿತ್ರ ಗೀತೆ ಹಾಡ್ತಾ ಇದ್ದೀವಿ. दो लफ्जों की है दिल की कहानी, या है मोहब्बत या है जवानी. दो लफ्जों की है दिल की कहानी, या है मोहब्बत या है जवानी. ला 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 मतलब न पूछो, कुछ और हमसे
है जवानी। ये कश्ती वाला क्या गा रहा था, कोई इसे भी याद आ रहा था। ये कश्ती वाला क्या गा रहा था, कोई इसे भी याद आ रहा था। ला 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 ला। किस्से पुराने, यादें पुरानी, या है मोहब्बत या है जवानी। इस जिंदगी के दिन कितने कम है, कितनी है खुशियाँ और कितने गम है। इस जिंदगी के दिन कितने कम है, कितनी है खुशियाँ और कितने गम है। ला 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 ला। लग जा गले से, रुत है सुहानी, या है मोहब्बत या है जवानी। ಆಶಾ ಭೋನ್ಸ್ಲೆ ಅವ್ರದ್ದು ತುಂಬಾ ಒಳ್ಳೆ ಹಾಡನ್ನ ಕೇಳಿಸಿದ್ದೀರಾ. ಥ್ಯಾಂಕ್ ಯು. ಓಕೆ, ಇನ್ನು ಸಂಗೀತ ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ನಾನು ನಿಮ್ಮ ಜೊತೆ ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್.